ಗುಲ್ಬರ್ಗ ನಡೆದಿದ್ದು ಕಾಂತಾರ ಪಿಕ್ಚರ್ ನೋಡೋ ಸಲಕ ಒಂದು 2 ಪರ್ಗಳು ಬಸ್ಸಿನ ಮ್ಯಾಗ ಹೊಂಟವ ಗಾಡಿ ಮ್ಯಾಗ ಅವ್ರಿಗೆ ಆಗಲ್ಲತ್ತ. ಇವಾಗ ನೋಡ್ರಿ ನಮ್ಮ ಡಾಕ್ಟರ್ ಅಮರ ನೋಡ್ರಿ ಸಚಿನ್ ಬಸ್ಸಿನ ಸಚಿನನ ಕಾಂತಾರ ಮೂವಿ ನೋಡಂತ ಇವತ್ತು ಮಕ್ಕಳ ದಿನ ಆಯ್ತು. ಅವಾಗೇ ರಿಲೀಸ್ ಆಗಿತ್ತು, ಬಟ್ ಕುಂದಾಪುರ ಹೋಗಿದ್ ಕಡೆ ನೋಡೋದಾಗಿಲ್ಲ ಸದ್ಯದಾಗ. ಈಗ ಸ್ವಲ್ಪ ಕೆಲಸಗಳಿತ್ತು ನೋಡೋದಾಗಿಲ್ಲ. ಇವತ್ತು ಫೈನಲಿ ಅದು ಟೈಮ್ ಬಂದಕ್ಕೆ ನೋಡೋದು. ಏನಂತಿದ್ರು ಅಮರ್ ಈ ಮಾತನ್ನ ಏನು ಹೇಳ್ತಪ್ಪ ಹೆಂಗದ ಏನಿಲ್ಲ ಒಳ್ಳೆ अरे कहना क्या चाहते हो. ಹೋಗ ಹಾದಿಗೆ ಉಸಿರಳಿ ಅಂತಾರೆ ಇದಕ್ಕೆ ನಮ್ಮ ಕಡೆ. ನಿಮ್ಮ ಕಡೆ ಏನಂತಾರ ಕಮೆಂಟ್ ಮಾಡಿ ಹೇಳ್ರಿ. ಇದು ಯಾವ್ದು ಕಲರ್ದಾಗ ಹೋಯ್ತದು, ಯಾವುದು ಈಗ ಹುಲ್ಲಾಗ ಹೋಯ್ತಂದ್ರೆ ಹಚ್ಚುಗೆ ಆಯ್ತದು, ಮತ್ತು ಬೇರೆ ಯಾವ್ದಾರ ಅರ್ಶಿಣ ಕಲರ್ದು ಅಂದ್ರೆ ಅರ್ಶಿಣ ಆಯ್ತದು. ಕಲರ್ ಚೇಂಜ್ ಮಾಡ್ಕೊಂಬದೋಡ್ರಿ ಇದು. ಹೋಗಪ್ಪರಿ ಒಂದು ಟ್ರ್ಯಾಕ್ಟ್ರಿ ಮ್ಯಾಗ ಗಿಡ ನಡೆದಿವು, ಗಿಡಗಳು ಬಿತ್ತು ಇಲ್ಲೊಂದು. ಇದಕ್ಕೆ ಎತ್ತಿ ಸೈಡಿಗೆ ಗಿಡದು. ಈಗ ಇಲ್ಲಿಂದು ಗಿಡ ಒಯ್ದು ಇಲ್ಲಿ ಇಕ್ಕಿದೆವು. ಖರೆ ಅಂದ್ರು ಮೇನ್ ಏನದಂದ್ರೆ ಕೈಯೆಲ್ಲ ಕೆಸರು ಆಯ್ತು ಹೋಗಪ್ಪರಿ. ಇದು ಕೈ ಕೆಸರು ನೋಡ್ರಿ. ಎಡ್ಡು ಪರಗೊಳ್ದಾಗ ಯಾರಿಗಾರ ಒಬ್ರಿಗೆ ಹಸ್ತಾ ಇದು. ಯಾರ್ದು ವೈಟ್ ಡ್ರೆಸ್ ಅದ ಅವ್ರಿಗೆ ಹಸ್ತಾ ಈಗ ಇಲ್ವಾ ಪೆಟ್ರೋಲ್ ಹಾಕೊಲತ್ತಿದ್ದೆವು. ಈ ಪಾರ್ ರೊಕ್ಕನೇ ಕೊಡೋಲ್ಲ ಹೋಗ್ಯದ. ನಾವೆಲ್ಲ 200 ರೂಪಾಯಿ ಕೊಟ್ಟಿರುವ 100 ಕೊಡ್ತಾನೆ. 100 ರೂಪಾಯಿದ ಬಸ್ಸಿಗೆ ಬಾ 100 ಅಂದರು. ಗಾಡಿ ಬರ್ಬೇಕಂದ್ರೆ 200 ರೂಪಾಯಿದ ಇಲ್ಲಿ ಹಾಕಿ ಪಟ್ಟಂತ ಹಾಕಿ ಬಂದು ಪೆಟ್ರೋಲ್ ಹಾಕೊಲಿದ್ದೆ ನೋಡ್ರಿ. ಹುಮ್ನಾಬಾದ್ದಾಗ ಪೆಟ್ರೋಲ್ ಹಾಕೊಂಡೆ ಅಂದ್ರೆ ಸೀದಾ ಗುಲ್ಬರ್ಗ ತಕ ನಿಂದ್ರಸದೆ ಅಲ್ಲ. ಒಂದೇ ರೋಡ್ ಅದ ಸೀದಾ. ನಾವು ಏಟ್ ಹಿಡಿತದೆ ಎಣ್ಣೆ. ಎಲ್ಲರೂ 200 ಕೊಟ್ಟಿದ್ದೆವು. ನೀವು ಹಾಕ್ತಾನೆ ಇಟ್ಟು ನೋಡಮ್ಮ, ಹಾಕ್ತಾನೆ ಇಟ್ಟು ಕಂತ್ರಿ ಇಟ್ಟು ಮಾಡ್ತಾನೆ. 10 ರೂಪಾಯಿ ಡಿಸ್ಕೌಂಟ್ ನಿನ್ನ ಕಡೆಯಿಂದ. ಪೂರ ಹೋಗಿ ಬರಸ ಕೇಳೋದಿಲ್ಲ ನೋಡಿ. ನೋಡ್ರಿ ಪೆಟ್ರೋಲ್ ತುಂಬಿಕೊಂಡು ಈಗ ಪೆಟ್ರೋಲ್ ತುಂಬ್ಕೊಂಡು ನಡೆದಿದೆ. ಈಗ ಸೀದಾ ಇವಾಗ 200 ರೂಪಾಯಿ ಹಾಕ್ಲಕ್ಕ 200 ಬಾರಿ ಯೋಚನೆ ಮಾಡ್ಯಾನ. ಮತ್ತೆ 100 ರೂಪಾಯಿನೇ ಕೊಟ್ಟಾನ. कौन है ये लोग, कहाँ से आते हैं ये. 200 ರೂಪಾಯಿ ಆಕ್ಚುಲಿ ನನ್ನ ಇವ ಡಾಕ್ಟರ್ ಡಾಕ್ಟರ್ ಹಾಕರೆ ಅಂತ 100 ರೂಪಾಯಿ ಕೊಟ್ಟಾನ. ನಾವು ಇಬ್ಬರು ಏನು ಬಿಲ್ಲ ಪಾಲ್ದಿರ್ಲತ್ತೆ ಮತ್ತೆ ರೊಕ್ಕ ಕೊಟ್ಟಿದ್ದೆ. ಸರಿ ನೋಡ್ರಿ ಮೊದಲು ನೋಡಿದಾರ ಚಂದ ಹಂಗ ನಮ್ಮ ಇದು ತಿನ್ನೋದು 5 ದಿನ ಬಿಟ್ಟು ಅಂದ್ರೆ ಸೀದಾಗ ಸುಸ್ಲ ತಿನ್ನಿಸ್ತಾನ. ಮನೆ ಕೊಟ್ಟ ಪ್ರಿನ್ಸಿಪಲಿ ಸುಸ್ಲ ಒಂದು ತಿಂದು ರೈಟ್ ಹೇಳ ಏನಂತ ತಿನ್ನಿಸ್ತಾನೆ. ಬಿಟ್ಟಿದ್ದೀವಿ ಈಗ. ನಮ್ಗೆ ಅನ್ಸೋ ಪ್ರಕಾರ ಬಾಳೆ ಒಂದು ಗಂಟೆನ ಹೋಗ್ಬೋದು ಗುಲ್ಬರ್ಗ. ನೋಡ್ರಿ ಹುಮ್ನಾಬಾದ್ ಡೈರೆಕ್ಟ್ ಇಲ್ಲಿ ಹಳಿಕೆಡ್ಗೆ ಬಂದೆವು. ಇಲ್ಲಿ ಶಿವನ ಮೂರ್ತಿ ಅದ, ಮಸ್ತ್ ಅದ ನೋಡ್ರಿ ಶಿವನ ಮೂರ್ತಿ. ಇಲ್ಲಿಂದ ದರ್ಶನ ತಗೊಂಡು ಸೀದಾ ನಡೆದೆವು ನಮ್ಮ ನಡೆ ಗುಲ್ಬರ್ಗ ಕಡೆ. ಇಲ್ಲಿಂದು ನನಗನ್ಸಿನ ಪ್ರಕಾರ ಇನ್ನ ಒಂದು 50 ಕಿಲೋಮೀಟರ್ ಇತ್ತಿರ್ಬೇಕು ಗುಲ್ಬರ್ಗ. 50 ಕಿಲೋಮೀಟರ್ ಅಂದ್ರೆ ಹೋಗ್ಲಾಕ 1 ಕಿಲೋಮೀಟರ್ 2 ನಿಮಿಷ ಹಿಡಿದ್ರು ಬಿ ಎಷ್ಟಾಯ್ತಾವ ಮರಿ 100 ಮಿನಿಟ್. ಇನ್ನ 1.5 ಗಂಟೆ ಆಗ್ತದೆ ನಮ್ಗೆ ಹೋಗ್ಲಾಕ. ಹಿಂಗ ನೋಡ್ರಿ ವ್ಯೂ ವೇಡ್ ಭಾರಿ ಇದ. ಕಮಲಾಪುರ್ ಸನಿ ಇಲ್ಲೆಲ್ಲ ಮಂದಿ ಸೀತಾಪಳಕೆ ಮಾರ್ಲತ್ತಾವ ನೋಡ್ರಿ. ಪಬ್ಲಿಕ್ ನೋಡಿ ಸೀತಾಪಳಕೆ ತಗೊಳಗೆ ಎಷ್ಟು ಮಂದಿ ನಿಂತಾವ. ಈಗ ನಾವು ಅಲ್ಲಿಂದ ಬಂದೆವು ಕಮಲಾಪುರ್ಕ. ಇಲ್ಲಿ ನೋಡ್ರಿ ಕಮಲಾಪುರದಾಗ ಇವು ಕಂಪನ್ ಬಾಳಿಕೆ ಅವ, ಫೇಮಸ್ ಅವ ಇಲ್ಲಿಂದ ಫುಲ್ಲು. ಜಿಲೇಬಿ ಅವ, ಬಟ್ ಹೆಲ್ತಿಗೆ ಬಕ್ಕೋಳು ಒಳ್ಳೇದ ಅಂತ. ಇಲ್ಲಿ ನೋಡ್ರಿ ಇದು ಕಮಲಾಪುರ್ ಬಸ್ ಸ್ಟ್ಯಾಂಡ್. ಇಲ್ಲಿಂದ ಪಾಸ್ ಮಾಡತ್ತಿದ್ದೇವೆ ಕಮಲಾಪುರ್ ಬಸ್ ಸ್ಟ್ಯಾಂಡ್ದಿಂದು. ಎಲ್ಲ ಪರ್ಗೋದೆಲ್ಲ ಸಾಲಿ ಬಿಟ್ಟದ ಆ ಕಡೆ ಜಲ್ದಿನೇ ಎಲ್ಲ ಹೊಂಟವ ಬಸ್ ಸ್ಟ್ಯಾಂಡ್ಕ. ಕಮಲಾಪುರ್ಲಿಂದ ಸೀದಾ ಬಂದೆವು ಭಾಗವ್ ಕ್ರಾಸ್. ಅದೇ ಹೊಡೆದಿ ಯಾರಿಗ್ರ ಅಲ್ಲೂ ಬೈ ರೈಡರ್ ಸಚಿನ್. ಬ್ರಿಡ್ಜ್ ಹೋಗೋದ ಕುರ್ಕೋಟ ಬ್ರಿಡ್ಜ್ ಬಲ್ಲಿ ಸುಸ್ಲ ಸಿಗ್ತದು. ಇವ್ರು ನಮ್ಮ ಡಾಕ್ಟರ್ ಸಾಬ್ರು ಸುಸ್ಲ ತಿನ್ಸರ ತಿನ್ನಿಸ್ತಾನಿಲ್ಲ. ಏನ್ ತಿನ್ಸಲ್ಲ ಅಂದ್ರೆ ಹಂಗಾಗಿ ಇಲ್ಲೇ ಹೇಳಿ ತಿನ್ಸಲ್ಲ ಅಂದ್ರೆ. ಕುರ್ಕೋಟ ಬ್ರಿಡ್ಜ್ ಬಲ್ ಬಂದೇವು. ಈಗ ಇಲ್ಲಿ ನಾಷ್ಟ ಮಾಡಮಿ, ಸುಸ್ಲ ತಿಂತೇವು ಫಸ್ಟ್ ಕ್ಲಾಸು. ಯಾವಾಗಾರ ಬರ್ತೇವೆ ನೋಡ್ರಿ. ಪಬ್ಲಿಕ್ ಏಟ್ ಅದ, ಮಸ್ತ್ ಇರ್ತದೆ, ಫೇಮಸ್ ಅದ ಸುಸ್ಲಲ್ಲಿ. ಗುಲ್ಬರ್ಗ ಡಿಸ್ಟಿಕ್ ಆಗಲಿ ಬೀದರ್ದವ್ರಾಗಲಿ ತಿಲ್ಲಕಂತ ಬಂದಿದ್ದೇವು. ಖರೆ ಅಂದ್ರು ಸುಸ್ಲ ಮಾಡ್ಲಾಕ ಇನ್ನ 15 ಮಿನಿಟ್ ಅದ ಅಂತ ಮುಗ್ದೋಗ್ಯದಂತ. ಈಗ ಇನ್ನ ಮುಂದೊಂದು ಅವಾಲ್ ಮುಂದೆ ಶಾಪ್ದಾಗ ಹೋಗಿ ಊಟ ಮಾಡ್ತೇವೆ. ಇಲ್ಲೇ ಯಾವಾಗ್ಲೂ ಬಂದಾಗ ಇಲ್ಲೇ ಮಾಡ್ತಿದ್ದೇವೆ. ಖರೆ ಅಂದ್ರು ಈಗ ಟೈಮ್ ಇಲ್ಲ. 15 ನಿಮಿಷ ನಿಂದಿರ್ಬೇಕಂದ್ರು 15 ನಿಮಿಷ ಅಂದ್ರು ಆಯ್ತದ. 20-25 ನಿಮಿಷ ಅಸಲ್ಲೇಕ್ ಮುಂದೆ ಹೋಗಿ ಅಲ್ಲಿ ಮಾಡ್ತೇವೆ. ಈಗ ಬಾ ಗಾಡಿ ಮೇಲೆ ಕೊಡ್ಪಟ್ಟಂತ. ಈಗ ಇಲ್ಲಿ ಬಂದೇವಿ. ಈಗ ಇಲ್ಲಿ ನಾಷ್ಟ ಮಾಡಿ ಹೋಗಬೇಕು. ಬಿಸಿಲು ಅದಪ್ಪ, ಕೂಡ್ಲಾಕ ಮಾಡ್ಲಾಕ ಹೈರಾಣ ಅದ. ಕುಂತಿ ಫಸ್ಟ್ ಕ್ಲಾಸ್ ನಾಷ್ಟ ಮಾಡಿ ಹೋಗೋದಿಲ್ಲ. ನಾಷ್ಟ ಮಾಡಕ್ಕಂತ ಕುಂತಿದ್ದೆ. ಮುಗರು 2 ಪರ್ಗಳು ಮಿಸ್ ಮಾಡ್ಕೊಂಡ್ರು. ನಾಷ್ಟ ಬಸ್ಸಿನ ಬರ್ತಾ ಅಂತಂದು ಅಲ್ಲಿ ನಾಷ್ಟ ಬಂತು ನೋಡ್ರಿ. ಸುಸ್ಲ ಮಾಡಿ ಬಿಲ್ ಕೊಟ್ಟೆವು. ಬಿಲ್ ಕೊಟ್ಟು ಈ ಪರ್ಗಳು ನೋಡ್ರಿ ನಂಬಲಿಂದು 2 ರಾಜ ಸೂಪರಿಗೆ ಕಸ್ಕೊಂಡು ಹೋಗ್ಯಾವ.
ರೊಕ್ಕರ ಕೊಟ್ಟಿಲ್ಲ ಬಿಲ್ ಕುಡ್ಲಾಕ ಖರೆ ಅಂದ್ರು ರಾಸುಪರಿ ತೊಗೊಂಡವ. ಇದು ಅಮರೀರ ₹1 ಕೊಟ್ಟಿಲ್ಲ, ಸಚ್ಚಾರ್ದ ಬಿಲ್ ಕೊಟ್ಟದು. ಕಡಿ ಗಾಡಿ ಅಲ್ದ ಈಗ ಇಲ್ಲಿ ಗಾಡಿದ. ಈಗ ಇಲ್ಲಿಂದ ಹೋಗ್ಬೇಕು, ಬಿಸುಲ್ರ ದಬಾಸ್ ಆಗ್ಯದ. ಈಗ ನಮ್ಮ ಪರ್ಗಳು ಇನ್ನ ಬಸ್ಸಿನ ಬರೋ, ಇನ್ನ ಅರ್ಧ ಹಾದ್ಯಾಗ್ಯಾವ. ಅವು ಬರೋ ತನಕ ಎಲ್ಲರ ಹೋಗಿ ಮುಂದೆ ಹೋಗಿ ಜರ ರೆಸ್ಟ್ ಮಾಡ್ತೇವೆ. ಬಂದ ಮ್ಯಾಗ ಎಲ್ಲರೂ ಮೂವಿ ನೋಡಕ್ ಹೋಗ್ತೇವ. ರೈಟ್, ಮುಂದೆ ಸಿಗ ಮತ್ತ ನೋಡ್ರಿ ಕುರ್ಕೋಟ ಬ್ರಿಡ್ಜ್ ಬಲ್ಲಿ. ಬ್ರಿಡ್ಜ್ ನೋಡ್ರಿ ಎಷ್ಟು ದೊಡ್ಡ ನೀರ್ ಅವ. ಇನ್ನ ಬಿ ವರ್ಷ ನೀರು ಕಮ್ಮಿ ಆಗಲ್ಲ ಹೋಗ್ಯಾವ. ಮಳಿನೇ ಈ ವರ್ಷ ಕಂಡಬಟ್ಟಿ ನೀರಿನ ದಬಾಸ್ ಹರಿಕತ್ತವೆ. ಅದು ಹಳಿ ಬ್ರಿಡ್ಜ್ ಅದ ಮುಂದೆ ಕಾಣೋದು, ಇದು ಹೊಸ ಬ್ರಿಡ್ಜ್. ವ್ಯೂ ನೋಡ್ಬೋದು ಹೇಳಿ ಬಾರಿ ಇದಂತ. ಬಲ್ಲಿ ಒಂದು ಪರಗಳಿಗಾಗ್ಲಿ ದೊಡ್ಡವರಿಗಾಗ್ಲಿ ಆಡ್ಲೆ ಆಗಿಂತದ. ಇನ್ನು ಬೆಟರ್ ಅದ ಇದನ್ನು ಆಡಾಕ. ಪಬ್ಲಿಕ್ ನೋಡ್ರಿ ಮತ್ತೂ ಚಂದೆ ಬಂದಾರ, ಮಸ್ತ್ ಎಂಜಾಯ್ಮೆಂಟ್ ಮಾಡ್ಬೋದು. ಸಂಡೇ ಫನ್ ಡೇ, ಏಷಿಯನ್ ಫನ್ ವರ್ಲ್ಡ್ ಅಂತ ನೋಡ್ರಿ. ಇದನ್ನ ಪಾಸ್ ಮಾಡತ್ತಿದೆ ಈಗ ನೋಡ್ರಿ. ಗುಲ್ಬರ್ಗ ಎಂಟ್ರಿ ಆದೇವು. ಇಲ್ಲಿ ಒಂದ್ರಕ್ಕಿಂತ ಒಂದ್ ಭಾರಿ ಶೋರೂಮ್ಗಳು ಕಾಣಿಸ್ಲತ್ತವ. ಈಗ ಹೊಸ JCB ಲೋಡ್ ಆಗ್ಯದ ನೋಡ್ರಿ. SB ಮೋಟರ್ಸ್, ಹುಂಡಾಯ್, ಶಾ ಹುಂಡಾಯ್. ಇಲ್ಲಿ ಮುಂದಕ್ಕೆ ಹೋಗೋತ ಹಂಗೆ ಮುಂದೋಗಿ ರಿಂಗ್ ರೋಡ್ ಬರ್ತದ. ರಿಂಗ್ ರೋಡ್ದಿಂದ ಎಲ್ಲ ಅಲ್ಲೇ ನಿಂತು ಎಲ್ಲ ಪರ್ಗಳಿಗೆ ಕರ್ಕೊಂಡು, ಹಿಂದೆ 2 ಪರ್ಗಳವ ಅವು, ಮತ್ತು ನಮ್ದೊಂದು ಗುಲ್ಬರ್ಗದಾಗ 1-2 ಪರ್ಗಳವ, ಅವು ತಕೊಂಡು ಸೀದಾ ಪಿಕ್ಚರ್ಗೆ ಹೋಗತ್ತ. ಅವು ಬರಸಕ ವೇಟ್ ಮಾಡ್ಬೇಕೀಗ. ಅಲ್ಲೂರೋ ಬಟ ಎಲ್ಲಕ ಇನ್ನ ಮದಿ ಅದನ್ನ ಆಗತ್ತ. ಇನ್ನ ಜಪ್ಪುಸ್ ನೋಡ್ಸಿನ ಮರಿ ಮನ್ರ ಡಾಕ್ಟರ್ ಆಗ ಒಂದ್ರ ಪೇಷಂಟ್ ಇಂಜೆಕ್ಷನ್ ಚುಚ್ಲಿ. ಅಲ್ಲೂ ನೋಡಿ ಆರಾಮ್ಸೆ ನೋಡ್ರಿ. ಈಗ ರಿಂಗ್ ರೋಡ್ ಕಾಣತ್ತದ. ಬಾಳೆ ಅಂದ್ರೆ ಒಂದು 300 ಮೀಟರ್ ಅಷ್ಟೇ ಅದ ರಿಂಗ್ ರೋಡು. ಬಟ್ ಟ್ರಾಫಿಕ್ ದಾಗ ಸಿಗ್ಬಿದ್ದೆ ನೋಡ್ರಿ. ಹೆಂಗದ ಪಬ್ಲಿಕ್. ಇಟ್ಟಿಟ್ಟೆ ರೋಡ್ ಅದ ಖರೆ. ಆ ಕಡೆಯಿಂದ ಒಬ್ಬ ಗಾಡಿ ಹೋಗ್ಸನ್, ಈ ಕಡೆಯಿಂದ ಒಬ್ಬ ಗಾಡಿ ಹೋಗ್ಸನ್. ಪೂರಾ ನಮ್ ಸಚಿನ್ ಸಿಗ್ಬಿದ್ದ ಟ್ರಾಫಿಕ್ ದಾಗ. ನಾವು ಮುಂದ್ ಬಂದ್ ನಿಂತಿದ್ದೇವ್. ಅವೇನು ಬರಪ್ಲೇ ಕಾಣಲ್ಲ ಹೋಗ್ಯಾನ. 10 ಮಿನಿಟ್ ಆಯ್ತು ಅಲ್ಲೇ ಅನ. ಈಗ ಬರ್ಬೇಕಂದ್ರ ಇನ್ನೂ ಒಂದು 10-15 ಮಿನಿಟ್ದಾಗ ಬರ್ತಾನ. ಇಲ್ಲೇ ಅನ. ಈಗ ಬಾಜುನೇ ಮುಂದೆ ಅನ ಖರೆ ಅಂದ್ರೆ ಗಾಡಿ ಪಾಸ್ ಆಗಲ್ಲಾಗ್ಯದ. ಈಗ ಮುಂದೆ ಅನ ಖರೆ ಅಂದ್ರೆ ಗಾಡಿ ಪಾಸ್ ಆಗೋಲಾಗ್ಯದ. ಗಾಡಿ ಪಾಸ್ ಆಗೋದು ಮುಷ್ಕಿಲ್ ಅದ. ಬೇರೆ ವೇದಿನ ಬರ್ಬೇಕಾಗ್ತದೆ. ಯಾಕಂದ್ರೆ ಯಾರು ಬಿತ್ತಂತಾವ ಇಲ್ಲಿ ನೋಡ್ರಿ. ಹಂಗ ಯಾರೋ ಒಬ್ಬರು ಸರಿ ಟ್ರಾಫಿಕ್ದಾಗ ಸಿಕ್ಬಿತ್ತಿದ್ದೇವು. ಗುಲ್ಬರ್ಗದ ಫಸ್ಟ್ ಟೈಮ್ ಈ ಟ್ರಾಫಿಕ್ ಆಗ್ಯದ. ಈ ಕಡೆ ರೋಡ್ ಎಲ್ಲ ಕನ್ಸ್ಟ್ರಕ್ಷನ್ ಅವ. ಸಲ ಟ್ರಾಫಿಕ್ದಾಗ ಸಿಕ್ಬಿತ್ತಿದ್ದೇವು. ಹಿಡ್ದು ಹೊರ ಬರ್ಲೋಗಿದ್ದೇವು. ಮೂಗರಿದ್ದೇವು ಗಾಡಿ ಮೇಲೆ. ಪಾಪ ಗಾಡಿ ನಡೆಸ್ ಪರೇಶಾನ್ ಅಲ್ಲತ್ತವ. ನನ್ನ ಗಾಡಿ ಪಾಸ್ ಆಗ್ಲಾಕ ಒಂದು 10 ನಿಮಿಷ ಹತ್ಲತ್ತದ. ಅದ್ರಾಗ ಮಾರ್ಕೆಟ್ ಒಂದದ, ಅದ್ರ ದೊಡ್ಡ ಗಾಡಿಗಳು ಬಂದವ. ಒಟ್ಟು ಪಾಸ್ ಆಗಲ್ಲ ಹೋಗಿದೆ ಇಲ್ಲಿಂದು ನೋಡ್ರಿ. ಬಂದೆ ಶೆಟ್ಟಿ ಕಾಂಪ್ಲೆಕ್ಸು. ಇಲ್ಲೇ ಅದ ಮೂವಿ ನೋಡೋದು ನಮ್ದು ಡೆಸ್ಟಿನೇಷನು. ಇನ್ನ ಪರ್ಗಳು ಹಿಂದವ. ಒಂದು ಥೋಡೆ ಇಲ್ಲಿ ವೇಟ್ ಮಾಡಬೇಕು. ಒಂದು ಅರ್ಧ ತಾಸು ವೇಟ್ ಮಾಡಿದೆ ಅಂತಂದ್ರೆ ಒಳಗೆ ಹೋಗಿ ಟಿಕೆಟ್ ಖರೀದಿ ಮಾಡಿ ಮೂವಿ ನೋಡೋದು. ಒಂದು ಸರಿ ಹೊರಗೆ ಹೋಗಿ ಶೆಟ್ಟಿ ಕಾಂಪ್ಲೆಕ್ಸ್ದಿಂದ ಮತ್ತೊಂದು ಸರಿ ಒಳಗೆ ಹೊಂಟಿದೆವು. ಪರ್ಗಳು ಇನ್ನೂ ಬರ್ಲಕ್ಕೆ ರೆಡಿ ಇಲ್ಲ. ಇನ್ನೂ ಇಲ್ಲಿಲ್ಲ ಅಂದ್ರೆ 15-20 ಮಿನಿಟ್ ಆಯಿತು ಅಂತ. ಇದು 4 ಶೋ ಏನು ನಮಗೆ ಸಿಗಪ್ಲೇ ಇಲ್ಲ. ಈಗ ಮತ್ತೆ 5:30 ಶೋಗೆ ಹೋಗ್ಬೇಕತ್ತದು. ತಕ ಇಲ್ಲೇ ಏನಾರ ಟೈಮ್ ಪಾಸ್ ಮಾಡ್ಕೋತ ಕುಂತಿ ಹೋಗೋದು. ಮತ್ತೇನು ಮಾಡಬೇಕು. ಇಲ್ಲೇ ಜೂ ಪಾರ್ಕ್ ಅದು ನಾವು ಅಲ್ಲಿ ಹೋಗಿ ಬರ್ತೇವೆ. ಇಲ್ಲಿ ನೋಡ್ರಿ, ಇಲ್ಲಿ ಹೆಂಗದ ನೀರು. ಅದನ್ನು ವ್ಯೂ ಖತರ್ನಾಕ್ ಅದ. ಮಸ್ತ್ ಮಂದಿ ನೋಡ್ರಿ ಕೈಲಿ ಕೌಂಟರ್ ಬಲ್ಲಿ ನೋಡ್ಬೇಕು, ಕೇಳ್ಬೇಕು ಎಷ್ಟದ ಅಂತ. ಕಾಂತಾರದ ಎಷ್ಟದ? 280. 5 ಟಿಕೆಟ್ ಬೇಕಾಗ ಮ್ಯಾಗವ ಪೂರಾ. ಹಾಂ 5:30 ದಣ. ಎಲ್ಲ 280 ದೇವಣ. 260 ಅಂದ್ರೆ ಎಲ್ಲಿ ಕೊಡ್ತೇವೆ ನಡ್ಬರ್ಕ. 280 ಅಂದ್ರೆ ಪೂರ ಮೇಲೆ. ಪೂರ ಕೆಳಗಂದ್ರು 260ನೇ. ಯಾಕ ಮ್ಯಾಗಿನ್ ತೊಗೊಂಬ ಪೂರ 280. ಅಣ್ಣ ಮ್ಯಾಗಿನ್ ಮಾಡೋಣ ಪೂರ್ತಿ. ಜರ ಸ್ಕ್ರೀನ್ ಮೇಲೆ ತೋರ್ಸೋಣ. ಏನ್ರಿ 5:30 ಕನ್ನಡ ಸೀಟ್ಸ್ ನೋಡ್ರಪ್ಪ. 280 ನೋಡಿ. ಎಲ್ಲ 280 ಬರ್ದಿಂದ ನೋಡಿ. ಪ್ರೀಮಿಯಮ್. ಅದು 400 ಏನದ ಲಕ್ಸುರಿ. ಅಣ್ಣ ಇದಾಗ 5, 6, 7, 8, 9, 10 ಮಾಡಿ. 6 to 11 ಮಾಡಿ ಇದಾಗ. 7 to 5. 5. ಹಾಂ
ಮಾಲ ಅವಲ್ಲ ಬೈ ಡಿದಾಗ ಅವಲ್ಲ ಡಿ ಮ್ಯಾಗಿಂದ ಅದಲ್ಲ ಪೂರ ಡಿ 400 ಯಾವುದು ಡಿ ಸೈಡಿಗೆ ಅದೆಲ್ಲ 19 ಏನಾಯ್ತದು ಅದ್ರಗಿಂತ ಮ್ಯಾಗ ಹೋಯ್ತು ಅಣ್ಣ ಡಿದ ಮಾಡೋಣ ಯಾವುದು ಇದೇ ಕರೆಕ್ಟ್ ಕಾಣಿಸ್ತದ ಸೆಂಟರ್ ಇರಬೇಕು. ಓಕೆ ಅಣ್ಣ ಓಕೆ ಠೀಕ್ ಅದ ಹಾಕಣ ಆನ್ಲೈನ್ ಅಣ್ಣ ಫೈನಲಿ ಟಿಕೆಟ್ ಖರೀದಿ ಮಾಡಿದೆ ನೋಡ್ರಿ 5:30 ಹೋಗ್ಬೇಕು ಇವ ರೊಕ್ಕ ಕೊಡೋಂದ್ರೆ ಕೊಡಲ್ಲ ಹೋಗ್ಯಾನ ಮನುಷ್ಯ ಇವ ಈಗ ಅಮರ್ ಡಾಕ್ಟರ್ ನಾವು ಡಾಕ್ಟರಾಗ ಏನು ಫಾಯ್ದಾ ಇಲ್ಲ ನಮ್ಗೆ ಯಾವಾಗ ಫಾಯ್ದಾಗ ಬರ್ತಾವ ಅನ್ಸುತ್ತೀನೋ ನಮ್ದು ರೊಕ್ಕ ಅಂದ್ರೆ ಒಟ್ಟು ಬಿಡಲ್ಲ ಹೋಗ್ಯಾನ ಅವ್ನ ರೊಕ್ಕ ಅಂದ್ರೆ ಒಟ್ಟು ಕೊಡಲ್ಲ ಹೋಗ್ಯಾನ ದೀಡ್ ಗಂಟೆ ಟೈಮ್ ಪಾಸ್ ಮಾಡದ ಈಗ ಇಲ್ಲೇ ಅವರ ಜೂ ಪಾರ್ಕು ಇಲ್ಲಾಂದ್ರೆ ಪಬ್ಲಿಕ್ ಗಾರ್ಡನ್ ಕುಂತಿ अरे कहना क्या चाहते हो 1.5 hour ಆಯ್ತಕ ಟೈಮ್ ಪಾಸ್ ಮಾಡಿ ಆಮೇಲಿಂದು ಮತ್ತು 5:30 ಬಂದು ಶೋ ಮುಗಿಸಿ 8:30 ಆಯ್ತದು ನನಗೆ ಅನ್ಸಿದ ಪ್ರಕಾರ 9 ಆಯ್ತದ ಹೆಂಗೆ 9 ಆಗಿಮ್ಯಾಕ ಇಲ್ಲೇ ಫ್ರೆಂಡ್ಸ್ ರೂಮ್ದಾಗ ಸ್ಟೇ ಮಾಡತ್ತ ಇವತ್ತು ಇಲ್ಲೇ ನಾಳೆ ಮಾರ್ನಿಂಗ್ ಊರಿಗೆ ಹೋಗ್ಬೇಕು ಮತ್ತೆ ಯಾವ್ಯಾವ್ರಿ ಐಸ್ ಕ್ರೀಮ್ ಕುಲ್ಫಿ ಬಿಟ್ಟು ಕೋನ್ ಚಾಕು ಬರೋರಿ ಅವು ಬಟ್ಟುಲ್ದು ಕೊಡ್ರಿ ನನಗೆ ಹಾಂ ಇನ್ನೊಂದು ಕೊಡ್ರಿ ಇಂಥದ್ದೇ ಇಲ್ಲಿ ನೋಡ್ರಿ ನಮ್ಮ ಡಾಕ್ಟರ್ ಅಮ್ಮರು ಐಸ್ ಕ್ರೀಮ್ ತಿನ್ನಿಸ್ಲತ್ತ ನೋಡ್ರಿ ಯಾವ ಸುಟ್ಟು ತಿನ್ನಿಸ್ಲತ್ತಿಲ್ಲ ಈಗ ಭೀ ನಾವು ಆಗ ಭೀ ಇವ ಡಾಕ್ಟರ್ ನೋಡ್ರಿ ಆಗೇನು ಫಾಯ್ದೆ ಇಲ್ಲ ನಮ್ಮಮ್ಮ ಹೇಳ್ರಿ ನೀವು ಒಂದು 2 ಮಾತ್ರ ಹೇಳ್ರಿ ಐಸ್ ಕ್ರೀಮ್ ತೊಗೊಂಡು ಐಸ್ ಕ್ರೀಮ್ ತಿಲ್ಲತ್ತಿದ್ದೇವೆ ಎಲ್ಲರೂ ಅಲ್ಲಿ ಮುಂದೆ ಝೂ ಪಾರ್ಕಿಗೆ ಹೋಗೋದ ಇಲ್ಲಿ ಪಬ್ಲಿಕ್ ಗಾರ್ಡನ್ ಬಂದಿದ್ದೆ ನಾವು ಫಸ್ಟ್ ಝೂ ಪಾರ್ಕ್ ನೋಡಿ ಆಮೇಲೆ ಪಬ್ಲಿಕ್ ಗಾರ್ಡನ್ ಬರೋದ ಹೆಂಗಾರ ಮಾಡಿ ಒಂದು 5:30 ತಗ ಟೈಮ್ ಪಾಸ್ ಮಾಡದ್ದ 5:30 ಬಂದು ಮತ್ತೆ ಥಿಯೇಟ್ರಿಗೆ ಹೋಗಿ ಪಿಕ್ಚರ್ ನೋಡಿ ಆಮೇಲೆ ಬಂದು ರೂಮಿಗೆ ಬಂದು ರೆಸ್ಟ್ ಮಾಡೋದು ನೋಡ್ರಿ ಶೆಟ್ಟಿ ಮಾಲ್ದಾಗ ಎಂಟ್ರಿ ಆಗಿದ್ದೇವೆ ಈಗ ಇಲ್ಲೆಲ್ಲ ಪರ್ಗಳು ನಿಂತಾವ ಈಗೆಲ್ಲ ಒಂದ್ಸರಿ ಸೇರಿದೆವು ಇಲ್ಲಿ ನೋಡ್ರಿ ಮಸ್ತ್ ಅದ ಅಂದ್ರೆ ಭೀ ಮಾಲ್ ಇದು ಶೆಟ್ಟಿ ಮಲ್ಟಿಪ್ಲೆಕ್ಸು ಖತರ್ನಾಕ್ ಅದ ಇವೆಲ್ಲ ಫೋಟೋ ಇಳಿಸ್ಕೋಬೇಕಲ್ಲತ್ತ ಪರ್ಗಳು ಕಾಂತಾರ ನೋಡ್ಲಕ್ಕೆ ಹೋಗತ್ತ ನಮ್ಗೆ ಟೈಮ್ ಆಗ್ಯದ ಆಲ್ರೆಡಿ ಓವರು ನಡ್ರಪ್ಪ ಹೋಗಮ್ಮಿ ನೋಡ್ರಿ ಈಗ ಎಲ್ಲ ಫುಡ್ ಸೆಕ್ಷನ್ ಅದ ಇದು ಜ್ಯೂಸು ಪಾಪ್ಕಾರ್ನು ತೊಗೊಂಡು ಹೋಗ್ಬೋದು ಇಲ್ಲಿ ನೋಡ್ರಿ ಕಾಂತಾರ ಮೂವಿ ಮುಂದೆ ಎಲ್ಲರೂ ಫೋಟೋಸ್ ಇಳಿಸ್ಕೊಳತ್ತಾರ ಅಲ್ಲಿಂದ ಇನ್ನೂ ಅಲೌಡ್ ಇಲ್ಲ ಒಳಗೆ ಇಲ್ಲಿ ನೋಡ್ರಿ ಫೋಟೋ ಇಳಿಸ್ಕೊಳಕ್ಕೆ ಸಾಯ್ಲತ್ತಾನ ನೋಡ್ರಿ ಒಳಗೆ ನಡ್ತಿದ್ದೇವೆ ಪಿಕ್ಚರ್ ನೋಡಕಂತ ಸ್ಕ್ರೀನ್ ನೋಡ್ರಿ ದೊಡ್ಡದ ಇಲ್ಲಿ ಎಲ್ರಿಗೂ ಇಷ್ಟ ಕೂಡ ಸೊ ಪ್ರಾಬ್ಲಮ್